ವಿಶಾಖ ಬದಲಾಗ್ತೀನಿ ಅಂತ ಹೇಳಿದ್ಮೇಲೂ ನೀವ್ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ದೀರಾ? ಅವಳ ಮಾತು ಕೇಳಿ ನನಗೆ ಖುಷಿ ಆಗ್ಬೇಕಿತ್ತು. ಅವಳ ಜೊತೆ ದಾಂಪತ್ಯ ಜೀವನ ಶುರು ಮಾಡ್ಬೇಕಿತ್ತು. ಆದ್ರೆ ನನ್ನ ಮನ್ಸು ಒಪ್ತಾ ಇಲ್ಲ. ನನ್ನ ಮನ್ಸಲ್ಲಿ ಈಗಲೂ ಇರೋದು ನನ್ನ ಡ್ರೀಮ್ ಗರ್ಲ್ ಮಾತ್ರ. ವಿಶಾಖನ್ ಬದಲು ನಾನು ಅವಳನ್ನೇ ಮದುವೆ ಆಗಿರ್ಬಾರ್ದಾಯ್ತಾ ಅಂತ ಅನಿಸ್ತಿದೆ. ಇಷ್ಟು ದಿನ ಆದ್ರೂ ನನ್ನ ಹೆಂಡತಿನ ನನ್ನ ಕೈಲಿ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋದಾದ್ರೂ ಹೇಗೆ ಹೇಳು? ದಿನದಲ್ಲಿ ಒಂದ್ ಅರ್ಧ ಗಂಟೆನಾದ್ರೂ ನಿನ್ ಹೆಂಡತಿ ಜೊತೆ ಇರ್ತೀಯ ನೀನು? ಯಾವಾಗ ನೋಡು ಕೆಲ್ಸ 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 ಕೆಲ್ಸ. ನಮ್ದು ತುಂಬಿದ ಸಂಸಾರ. ಹೆಂಡತಿ ಜೊತೆ ಏಕಾಂತದಲ್ಲಿ ಇರ್ಬೇಕು ಅಂದ್ರೂ ಆಗಲ್ಲ. ಅದಕ್ಕೆ ಅಲ್ವಾ ನಿನ್ನ ಹತ್ರ ಬಂದಿದ್ದು? ಹೋಗೋ, ಲವ್ ಮಾಡೋದು ಹೇಳ್ಕೊಡ್ಬೇಕು ಈಗಿನ ಕಾಲದ ಮಕ್ಕಳಿಗೆ. ಡೋಂಟ್ ವರಿ ಪ್ರಣವ್, ಅವನ್ ದುಡ್ಡು ಅವನ್ ಪ್ರೀತಿ ಎರಡು ನನಗೆ ಸಿಗ್ಬೇಕು. ಹಾಗೆ ಆಟಾಡ್ಸ್ತೀನಿ ಅವನ್ನ. ಆದ್ರೆ ನಂಗೊಂದೇ ಒಂದ್ ಭಯ, ಒಂದ್ ವೇಳೆ ನನಗ್ ಮಗು ಆದ್ಮೇಲೆ ನನ್ ಫಿಗರ್ ಎಲ್ಲ ಹಾಳಾಗೋದ್ರೆ, ನಾನು ಒಳ್ಳೆ ಡ್ರಮ್ ತರ ಆಗ್ಬಿಟ್ರೆ, ಒಂದ್ ಮಗುವಿನ ತಾಯಿ ಅಂತ ಗೊತ್ತಾದ್ರೆ ಫಿಲ್ಮ್ ನಲ್ಲಿ ಯಾರು ಚಾನ್ಸ್ ಕೊಡಿಸ್ತಾರೆ? ದುಡ್ಡಿದ್ರೆ ಅಜ್ಜಿ ಕೂಡ ಹೀರೋಯಿನ್ ಆಗ್ತಾಳಂತೆ. ಟೆನ್ಷನ್ ನೈ ಲೇನೆ ಕಾ ಬೇಬಿ, ಟೆನ್ಷನ್ ದೇನೆ ಕಾ. ಓಕೆ, ನಿನ್ಗೆ ಹೇಗಾದ್ರೂ ಮಾಡಿ ಮೂವಿನಲ್ಲಿ ಚಾನ್ಸ್ ಕೊಡ್ಸೋ ಜವಾಬ್ದಾರಿ ನಂದು. ಆದ್ರೆ ದುಡ್ಡು ತರೋ ಜವಾಬ್ದಾರಿ ನಿಂದು. ಓಕೆ? ಅಮ್ಮ, ಏನ್ ತಯಾರಿ ನಡೀತದೆ? ಇದೇನ್ ವಿಷು, ನಿನಗೆ ಗೊತ್ತಿಲ್ವಾ? ಇವತ್ ಸಂಜೆ ಪ್ರವಚನ ಇಟ್ಕೊಂಡಿದೀವಿ. ಹೌದಾ? ರುಕ್ಕು, ಇವತ್ ವಿಶು ವಿಶಾಖ ನಮ್ ಫಾರ್ಮ್ ಹೌಸ್ ಹೋಗ್ತಾ ಇದ್ದಾರೆ. ಅತ್ತೆ, ಅವ್ರು ಹೋಗ್ಲಿ ಬಿಡು. ಕಾಲ್ ಯಾಕೆ ಹೀಗಾಗಿದ್ದು? ಆಕ್ಸಿಡೆಂಟ್ ಆದಾಗ ಬೆನ್ನೂರಿಗೆ ಏಟಾಗಿ ಕಾಲಿನ ನರ ಶಕ್ತಿ ಕಳ್ಕೊಳ್ತು. ಅದಕ್ಕೆ ನಾನು ಮಾತಾಡಿದ. ಎಷ್ಟ್ ದಿನ ಅಂತ ಹೀಗೆ ಮಾತ್ರ ನುಂಗ್ತೀರಾ ಭಾವ? ದೇವ್ರ ದಯದಿಂದ ಇದಕ್ಕೆ ಬೇರೆ ಏನಾದ್ರೂ ಪರಿಹಾರ ಸಿಕ್ಕಿದ್ರೆ ಒಳ್ಳೇದಿತ್ತು. ದೇವ್ರ ದಯ ಇದ್ದಿದ್ರೆ ನನ್ಗೆ ಯಾಕೆ ಈ ಥರ ಆಗ್ತಿತ್ತು ರಾಧಿಕಾ? ನಾನು ಅಷ್ಟೊಂದು ಪುಣ್ಯ ಮಾಡಿಲ್ಲ. ಬಾವಾ, ದೇವ್ರು ಯಾಕೆ ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ ಹೇಳಿ? ಕಷ್ಟದಲ್ಲಿರೋವಾಗ ನಾವು ದೇವ್ರೇ ದೇವ್ರೇ ಅಂತ ನೆನ್ಪು ಮಾಡ್ಕೋತೀವಿ. ಆದ್ರೆ ಸುಖದಲ್ಲಿದ್ರೆ ನಾವು ದೇವ್ರು ನೆನ್ಪು ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಕಷ್ಟದಲ್ಲಿರೋರ್ ಜೊತೆ ದೇವ್ರು ಯಾವಾಗ್ಲೂ ಇರ್ತಾನೆ. ನೀವು ನಿಮ್ಮ ಮನಸ್ಸಲ್ಲಿ ಒಳ್ಳೆ ಯೋಚನೆ ಮಾಡಿ, ದೇವ್ರು ಒಂದಲ್ಲ ಒಂದಿನ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ವಿಶು ವಿಶಾಖ ಇಬ್ರು ಫಾರ್ಮ್ ಹೌಸ್ ಹೋಗ್ತಾ ಇದ್ದಾರೆ. 1-2 ದಿನ ಅಲ್ಲಿ ಇದ್ದು ಬರಕ್ಕೆ. ಪಾಪ, ಮದ್ವೆ ಆದ್ಮೇಲೆ ಇದೇ ಮೊದಲನೇ ಸಾರಿ ವಿಶಾಖ ಅವಳ ಗಂಡನ ಜೊತೆ ಹೊರಗಡೆ ಹೋಗ್ತಾ ಇರೋದು. ಅದಕ್ಕೆ ಅವಳಿಗಲ್ಲಿ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನೀನಲ್ಲಿ ಹೋಗಿ ಅವಳು ಹೇಗ್ ಬೇಕೋ ಹಾಗೆ ರೆಡಿ ಮಾಡ್ಕೊಟ್ಟು ಬರ್ತೀಯಾ? ಅವಳಿಗೆ ಏನ್ ಹಿಡಿಸುತ್ತೆ ಏನ್ ಹಿಡ್ಸಲ್ಲ ಅನ್ನೋದು ನಮಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನೇ ಹೋದ್ರೆ ಒಳ್ಳೇದು. ಸರಿ ಅಜ್ಜಿ. ನನಗೆ ಗೊತ್ತಿತ್ತು ನೀನಾಗೋಲ್ಲ ಅಂತ ಹೇಳಲ್ಲ ಅಂತ. ಒಳ್ಳೆ ಹುಡುಗಿ. ನಾನು ರಾಜು ಹೇಳ್ತೀನಿ, ಅವನು ಹೋಗೋವಾಗ ನಿನ್ನ ಜೊತೆಲಿ ಕರ್ಕೊಂಡು ಹೋಗು ಅಂತ.